ಮಚ್ಚು ಹಿಡಿದು ರೀಲ್ಸ್ ರಜತ್ ವಿನಯ್ ಬಂಧನ ಕೇಸ್. ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ವಿನಯ್ಗೆ ಮೆಡಿಕಲ್ ಟೆಸ್ಟ್. ಮಚ್ಚು ಹಿಡಿದು ರೀಲ್ಸ್ ರಜತ್ ವಿನಯ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು. ಇನ್ನು ಜಡ್ಜ್ ಎದುರು ಆರೋಪಿ ರಜತ್ ಹಾಗೂ ವಿನಯ್ ಅವರನ್ನ ಹಾಜರುಪಡಿಸಿದ್ದಾರೆ. ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿದ್ರು ರಜತ್ ಹಾಗೂ ವಿನಯ್. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ಸದ್ಯ ಈಗ ಅವರನ್ನ ಬಂಧನ ಮಾಡಲಾಗಿದೆ. ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಸಹ ಒಳಪಡಿಸಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ. ಈಗ ಜಡ್ಜ್ ಎದುರು ಆರೋಪಿ ರಜತ್ ಹಾಗೂ ವಿನಯ್ ಹಾಜರಾಗಿದ್ದಾರೆ. ಅಲ್ಲಿ ವಿಚಾರಣೆ ನಡೀತಾ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು ರಜತ್ ಹಾಗೂ ವಿನಯ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಈಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಅರ್ಪಿತಾ, ಮಚ್ಚಿಡಿದು ರೀಲ್ಸ್ ಮಾಡಿ ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತ ಬಸವೇಶ್ವರ ನಗರ ಪೊಲೀಸರು ನಿನ್ನೆ ಮತ್ತೆ ಇವತ್ತು 2 ದಿನಗಳ ಕಾಲ ವಿಚಾರಣೆ ಮಾಡಿ ಇವತ್ತು ಅವರಿಗೆ ಸ್ಪಾಟ್ ಮಾರ್ಚರ್ ಕೂಡ ಮಾಡಿದ್ರು. ಯಾಕಂದ್ರೆ ರೀಲ್ಸ್ ಮಾಡಿದಂತ ಜಾಗದಲ್ಲಿ ಮಚ್ಚಿಡಿದು ಅವರು ರೀಲ್ಸ್ ಮಾಡಿದ್ರು. ಅದಕ್ಕಾಗಿ ಅವರು ಸ್ಪಾಟ್ ಮಾರ್ಚರ್ ಮಾಡಿ ಇವತ್ತು ಅಧಿಕೃತವಾಗಿ ತನಿಖೆ ಆದ ಬಳಿಕ ಜಡ್ಜ್ ಮನೆಗೆ ಹಾಜರುಪಡಿಸಿರುವಂತದ್ದು. ಜಡ್ಜ್ ಮನೆಗೆ ಹಾಜರುಪಡಿಸಿ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಅವರು ರೀಲ್ಸ್ ಮಾಡ್ಲಿಕ್ಕೆ ಬಳಸಿದಂತ ಮಚ್ಚು ಸ್ಪಾಟ್ ಮಾರ್ಚರ್ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಆ ಮಚ್ಚನ್ನ ರಿಕವರಿ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ಆರೋಪಿಗಳಾದ ವಿನಯ್ ಮತ್ತೆ ರಜತ್ ನನ್ನ ಮತ್ತೆ 8 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿಕ್ಕೆ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಸದ್ಯ ಆ ಆರೋಪಿಗಳಿಬ್ಬರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಿರುವಂತ ಪೊಲೀಸರು ಜಡ್ಜ್ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ ಆಗಿರುವಂತದ್ದು. ಅರ್ಪಿತ, ನಾಗೇಶ್, ಈಗ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ ಆಗತ್ತೆ ಇವರ ವಿಚಾರವಾಗಿ? ಅರ್ಪಿತಾ, ಈಗ ಆರೋಪಿಗಳಿಬ್ಬರು ಅಂದ್ರೆ ರಜತ್ ಮತ್ತೆ ವಿನಯ್ ಇಬ್ಬರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಿ ಆ ಬಳಿಕ ಕಸ್ಟಡಿಗೆ ಕೇಳ್ತಾರೆ. ಯಾಕಂದ್ರೆ ಅವರು ರೀಲ್ಸ್ ಮಾಡ್ಲಿಕ್ಕೆ ಬಳಸಿದಂತ ಮಚ್ಚು ಸಿಕ್ಕಿಲ್ಲ. ಹಾಗಾಗಿ ಆ ಮಚ್ಚನ್ನ ರಿಕವರಿ ಮಾಡ್ಕೋಬೇಕು, ಜೊತೆಗೆ ಈ ಪ್ರಕರಣದಲ್ಲಿ ತನಿಖೆ ಮಾಡಬೇಕು ಅನ್ನುವಂತ ಕಾರಣವನ್ನ ನೀಡಿ ಕಸ್ಟಡಿಗೆ ಕೇಳಲಿಕ್ಕೆ ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿರುವಂತದ್ದು. ಒಂದ್ ವೇಳೆ ಕಸ್ಟಡಿಗೆ ಕೊಡದೆ ಹೋದ್ರೆ ಆರೋಪಿಗಳಾದ ರಜತ್ ಮತ್ತೆ ವಿನಯ್ ಇಬ್ಬರನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಡ್ತಾರೆ. ಇಲ್ಲದೆ ಹೋದ್ರೆ ಕಸ್ಟಡಿಗೆ ಕೊಟ್ರೆ ಮತ್ತೆ ಆರೋಪಿಗಳನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಅರ್ಪಿತ, ಸದ್ಯ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿ ಎಡವಟ್ ಮಾಡ್ಕೊಂಡಿರುವಂತಹ ರಜತ್ ಹಾಗೂ ವಿನಯ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜಡ್ಜ್ ಎದುರು ಆರೋಪಿಗಳನ್ನ ಹಾಜರುಪಡಿಸೋರಿದ್ದಾರೆ ಬಸವೇಶ್ವರ ನಗರದ ಪೊಲೀಸರು. ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್ಗೆ ಈಗ ಮೆಡಿಕಲ್ ಟೆಸ್ಟ್ ಅನ್ನು ಸಹ ಮುಗಿಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಈಗ ಜಡ್ಜ್ ಎದುರು ಆರೋಪಿ ರಜತ್ ಹಾಗೂ ವಿನಯ್ ಅವರನ್ನ ಹಾಜರುಪಡಿಸೋದಕ್ಕೆ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಈ ವೇಳೆ ಪೊಲೀಸರು ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಸಹ ಇದೆ. ಇನ್ನು ಮುಂದೆ ಏನೇನೆಲ್ಲ ಆಗುತ್ತೆ, ಜಡ್ಜ್ ಮುಂದೆ ಏನೆಲ್ಲ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇದಾದ ಜಡ್ಜ್ ನಿವಾಸದತ್ತ ಅವರು ಹೋಗ್ತಿದ್ದಾರೆ ಸದ್ಯಕ್ಕೆ ಪೊಲೀಸರ ಜೊತೆ. ಪೊಲೀಸರು ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನಂತರ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಸದ್ಯ ಅವರೀಗ ಏನು ರೀಲ್ಸ್ಗಾಗಿ ಅವರು ಮಚ್ಚನ್ನ ಯೂಸ್ ಮಾಡಿದ್ರು, ಆ ಮಚ್ಚ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ತನಿಖೆ ಮುಂದುವರಿಸಬೇಕು, ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಕೇಳುವಂತಹ ಸಾಧ್ಯತೆ ಇದೆ. ಜಡ್ಜ್ ನಿವಾಸದತ್ತ ಈಗ ಪೊಲೀಸರು ಆರೋಪಿಗಳನ್ನ ಕರೆದೊಯ್ತಿದ್ದಾರೆ. ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿದ್ರು ರಜತ್ ಹಾಗೂ ವಿನಯ್.